ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂಘದ ಭಕ್ತಿಯ ನಮಸ್ಕಾರ ಹೇಳ್ರಿ. ಮಾತು ಒಂದು ಹೆಂಗ್ ಬರ್ತದ ಹೆಂಗ್ರಿಪ್ಪ ಮಾತು. ಉತ್ತಮರ ಸಂಘ ಪುತ್ತಳಿ ಬಂಗಾರ ಮಧ್ಯಹೀನರ ಸಂಘ ಮಾಡಿದ್ರೆ ಹೆದ್ದಾಳು ಎಂತ ಬೆಲೆ ಹೀನ ಅಂತ ಮಾತು ಹೇಳಿದ್ರು. ಹೌದ್ರಿಪ್ಪ. ಒಳ್ಳೆಯವ್ರ ಏನಾಗ್ತದ ಏನಾಗ್ತದ ಅನ್ನುವಂತ ಮಾತನ್ನ ಮಹಾತ್ಮರು ಹೇಳ್ಯಾರ. ಅಂತ ಮಹಾತ್ಮರ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ನಡೀಬೇಕಾಗ್ಯದ ಮೇಲಾಗಿ ನಡಬೇಕಾಗ್ಯದ. ಇರ್ಲಿ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಟೈಮ್ ಮಾತ್ರ 4 ಗಂಟೆ ಆಗ್ಯದ. 4 ಗಂಟೆ ಆಗಿದ್ರಪ್ಪ. ಹೌದಿಲ್ಲ? ವಿಷಯ ಏನೇನು ಚರ್ಚೆ ಅನ್ನುವಂತ ಎಲ್ಲಾ ದೈವಿಕ ಕೂಡಿರ್ತಕ್ಕಂಥ ಮಾತ. ಈಗಾಗಲೇ ನಮ್ಮ ಪ್ರೀತಿ ಅನ್ನ ಹೇಳಿದ್ರಿಪ್ಪ. ಆ ತಂಗಿ ಬಂದವನ್ನಪ್ಪ ಮೊದಲನೇ ಆದ್ಯತೆ ಹೆಣ್ಮಕ್ಕಳಿಗೆ ಇರ್ತದ. ಅದಕ್ಕಾಗಿ ಮೊದಲೇ ಹೆಣ್ಮಕ್ಳಿಗೆ ಇರ್ತದೆ ತಿಳ್ಕೊಂಡು ಆ ಹೆಣ್ಮಕ್ಳ ಕೀರ್ತಿ ಭಾರತಿ ತಕೊಂಡು ಹೆಣ್ಣು ಜಗದ ಕಣ್ಣು ಹೆಣ್ಣು ಜಗದ ಕಣ್ಣು ಅಂತ ಮಾತಾಡಿದ್ರು. ಹೌದಿಲ್ಲ? ಏನು ವಿಷಯ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಏನ್ರಿಪ್ಪ ವಿಷಯ? ಬಾಯಿ ಬೆಳಗದ್ರ ಒಟ್ಟು ದಯವಿಟ್ಟು ಗದ್ಲ ಮಾಡ್ಬೇಡ್ರಿ, ಬಾಯಿ ಮಾಡ್ರಿ. ಎರಡೇ ಒಂದೇನ್ರಿ? ಗದ್ಲ ಮಾಡ್ಬಿಡೋದು, ಬಾಯಿ ಮಾಡೋದು. ಹೌದಿಲ್ಲ? ನಿಮ್ಮ ತಾಯಿಯ ಬಳಗಕ್ಕ ಒಂದು ಹೆಣ್ಣಿನ ಬಳಗಕ್ಕೆ ಒಂದು ಕೈ ಮುಗಿದು ವಿನಂತಿ ಕೇಳ್ತೀನಿ. ಏನ್ರಿಪ್ಪ ಅದು? ಅದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಮಾತು ಬರ್ತದ. ಏನ್ರಿಪ್ಪ ಅದು ಹೆಣ್ಣು ಮಕ್ಕಳಿಗೆ ಮಾತು? ಹೇಳುವ ಹೆಣ್ಣಿನ ಬಳಗಕ್ಕೆ ಗಂಡನ ಮನೆಯಾಗ ಮುತ್ತಾಗಿರ್ಬೇಕ. ಹೇಳುವ ಹೆಣ್ಣಿನ ಬಳಗಕ್ಕೆ ಗಂಡನ ಮನೆಯಾಗ ಮುತ್ತಾಗಿರ್ಬೇಕ. ಹೊತ್ತಾಗಿ ನೀಡಿದರ ಉಣ್ಣಬೇಕ. ಹೊತ್ತಾಗಿ ನೀಡಿದರ ಉಣ್ಣಬೇಕ. ತಂಗವ ತಾನೇ ಬಾಳಿ ನಡಿಬೇಕ. ಗಂಡನ ಮನೆಯಾಗ ಗಂಜಿ ಕುಡಿದರು ಗಂಡನ ಮನೆಲೇಸು ಹೆಣ್ಣಿನ ಜನ್ಮಕ್ಕ. ಅತ್ತೆ ಮಾವರ ಸೇವೆ ಮಾಡಬೇಕ. ಭಾವ ಮೈದನವರಿಗೆ ಭಾಗ್ಯ ನಡಿಬೇಕ. ಹೆಣ್ಣಾಗಿ ಹುಟ್ಟು ತವರಿಗೆ ಹೆಸರು ತರಬೇಕಂತ ಮಾತು ಹೇಳಿ. ಹೌದಿಲ್ಲ? ಯಾಕಂದ್ರ ಮನೆಯೊಳಗ ಜಗಳ ಬರ್ಬೇಕಾದ್ರ ಹೆಣ್ಮಕ್ಳನೇ ಕಾರಣ. ಹೌದಿಲ್ಲ? ಹೆಣ್ಮಕ್ಳೊಳಗೆ ವಿಶೇಷವಾಗಿ ಯಾರಿಗೆ ಬರ್ತಾವ್ರಿಪ್ಪ? ಅತ್ತಿಗಳಿಗೆ ಮತ್ತು ಸ್ವಸ್ಥರಿಗೆ ಜಗಳ ಬರ್ತಾವ. ಅದಂತೂ ಇದ್ದದ್ರಿಪ್ಪ ಫಿಕ್ಸ್. ಹೌದಿಲ್ಲ? ಹೌದು. ಅತ್ತಗಳಿಗೆ ಸ್ವಸ್ಥರಿಗೆ ಜಗಳ ಬರ್ತಾವ. ಅತ್ತಗಳಿಗೆ ಸ್ವಸ್ಥರಿಗೆ ಜಗಳ ಬರಬಾರ ಅಂದ್ರೆ ಏನ್ ಮಾಡ್ಬೇಕು? ಲಗ್ನ ಆಗೋದು ಬರ್ಬೇಕ್ರಿಪ್ಪ. ಯಾರ? ನಾವ್ರಿ. ಮನ್ಯಾಗ ಇಟ್ಕೊಂಡು ಜಗಳ ಹತ್ತದೆ ಒಬ್ಬರಿಗೊಬ್ಬರು ಮಾರಿ ನೋಡ್ಕೊಂಡ್ರೆ ಅದಂತ ಲಗ್ನ ಆಗೋದು ಬಿಟ್ಟು ಅಂದ್ರೆ ಏನ್ ಜಗಳ ಹತ್ತಾವ್ರಿ ಅಂದ್ರ ನಿಮ್ಮ ವಿಚಾರ ಹೆಣ್ಣ ಅತ್ತಿಗೆ ಸ್ವಸ್ತಿಗೆ ಜಗಳ ಹತ್ತಬಾರ್ದಂದ್ರ ಒಟ್ಟ ಮಗನಿಗೆ ಲಗ್ನ ಮಾಡಬಾರ್ದು ಅಂದ್ರೆ ನಿನ್ನ ವಿಚಾರ. ಇರ್ಲಿ ತಮ್ಮ ಹಂಗೇನ ಆಗಿರ್ಬಾರ್ದು. ಆ ಮನ್ಯಾಗ ಲಗ್ನ ಮಾಡೋಣ್ರಿಪ್ಪ. ಮಾಡಿದ ನಂತರ ಅತ್ತೆ ಸ್ವಸ್ತರ ಹ್ಯಾಂಗ ಇರ್ಬೇಕು ಅನ್ನೋದನ್ನ ಮಾತು ಹೇಳ್ತೀನಿ. ಹೌದಿಲ್ಲ? ಇಲ್ಲಿ ಅತ್ತಿಗಳು ಬಂದಿರಿ, ಸ್ವಸ್ತಾರು ಬಂದಾರಿ. ಅತ್ತಿಗಳಕ್ಕ ನೋಡಿ ಚಸ್ಮಾ ಅಂತ ಕರೆಕ್ಟ್ ಗೊತ್ತ ಬಿಟ್ರ. ಅತ್ತಿ ಪದವಿ ಬತ್ತಪ್ಪ ಅಂದ್ರೆ ಅದ್ರೊಂದು ಸಿಂಹಾಸನೇ ಬ್ಯಾರೆ. 2,000 ಕೊಟ್ಟು ಚಸ್ಮಾ ಬಂದಿದ್ದ ಕರೆ. ಹೌದು. ಏನ್ರಿ 2,000 ಚಸ್ಮಾ ಅಂತ ಒಂದು ಮಾತು ನಿಂತಿ ಬರ್ತದ. ಈಗೆಲ್ಲ ಗೃಹಲಕ್ಷ್ಮಿ ಎಲ್ಲ ಯಾರಿಗೈತಿ? ರೇಷನ್ ಕಾರ್ಡ್ ಇರ್ತಲ್ಲ ಅವ್ರಿಗೇನೆ ಅದ. ಆ ಒಬ್ಬಕ್ಕೆ ಭಿಕ್ಷಕ ಹೆಣ್ಮಗಳ ಆ ಒಂದು ಮನೆಗೆ ಭಿಕ್ಷಕ ಬಂದತ್ತ ಮನ್ನೂರು ಅಂತ ಗ್ರಾಮಕ್ಕ. ಹೌದ್ರಿಪ್ಪ. ಒಂದ ಮನೆಗೆ ಬಂದ್ರಿ ಭಿಕ್ಷಕ. ಆ ಮನೆಗೆ ಅಟ್ಟೆ ನೇರವಾಗಿ ಮಿಕ್ಸೆ ಮಾಡ್ಕೋತ ಲಾಸ್ಟ್ ಒಂದು ಮನಿ ಇತ್ತು. ಆ ಮನೆಗೆ ಬಂದು ಆ ಭಿಕ್ಷಕ ಬಂದಂತ ಸಂದರ್ಭದಲ್ಲಿ ಅವ ಅತ್ತೆ ಮನೆ ಸಸಿ ಒಳಗಿದ್ರು. ಅವಾಗ ನಮ್ಮ ಮನ್ಯಾಗ ಏನು ಇಲ್ಲ, ಮುಂದಿನ ಮನೆಗೆ ಹೋಗಂದ್ಲಕ್ಕಿ. ಹೌದ್ರಿಪ್ಪ. ಆಯ್ತ ಮಗನಿಗೆ ಭಿಕ್ಷುಕ ಹೆಣ್ಮಗಳ ಮುಂದಿನ ಮನೆಗೆ ಹೋದ್ರು. ಹೋಗೋ ಸಂದರ್ಭದಲ್ಲಿ ಅತ್ತಿ ಎದುರಿಗೆ ಬರ್ತಿರಾಗಿ ಭಿಕ್ಷುಕ ಹೆಣ್ಮಗಳಿಗೆ. ಅತ್ತಿ ಎದುರಿಗೆ ಬರ್ತಿದ್ರಿಪ್ಪ. ಅವಾಗ ಭಿಕ್ಷುಕಿಗೆ ಕೇಳ್ತಾಳ. ಏನಂತ ಕೇಳ್ತಾಳ? ನೀ ಎಲ್ಲಿಂದ ಬಂದಿ? ಯಾಕೆ ಬಂದಿದ್ದಿ? ನಮ್ಮ ಮನಿ ಕಡೆಯಿಂದ ಬಂದಿಲ್ಲ, ಎಲ್ಲಿಂದ ಬಂದಿ ಅಂತ ಕೇಳೋಕೆ. ಹೌದ್ರಿಪ್ಪ. ಅವಾಗ ಇಲ್ರಿ ಯಜಮಾನ್ರ, ಯಜಮಾನ್ತಿ ನಿಮ್ಮ ಮನೆಯಿಂದಲೇ ಬಂದೆ. ಭಿಕ್ಷುಕ ಹೋದಂತ ಸಂದರ್ಭದಾಗ ನಿಮ್ಮ ಸೊಸೆಯಾಗಿರ್ತಕ್ಕಂಥ ಏನೂ ಇಲ್ಲ ನೀಡಾಕ ಮುಂದಿನ ಮನೆಗೆ ಹೋಗಂದಾಳ. ಅದಕ್ಕೆ ಮುಂದಿನ ಮನೆಗೆ ಹೊಂಟೀನಿ. ಅತ್ತಿ ಮುಂದೆ ಹೇಳಲಕ್ಕಿ ಭಿಕ್ಷುಕ ಹೆಣ್ಮಗಳ. ಅವಾಗ ಅತ್ತೆಗಿರ್ತಕ್ಕಂಥ ಹೊಳ್ಳಿ ಕರ್ಕೊಂಡು ಬಂದಳ. ಭಿಕ್ಷುಕಿನ ಹೊಳ್ಳಿ ಕರ್ಕೊಂಡು ಬಂದ್ರಿ. ಭಿಕ್ಷುಕ ಹೆಣ್ಮಗಳ ಕರ್ಕೊಂಡು ಬಂದು ಬಾಗಿಲ ಸುಳಿಕಾಗಿ ಬಂದು ಕುರ್ಚಿ ಹಾಕೊಂಡು ಕಾಲ ಮೇಲೆ ಕಾಲಿ ಹಾಕೊಂಡು ಕೂತ್ರು. ಅವಾಗ ಅತ್ತೆ
ಒಳಗಿರ್ತಕ್ಕಂಥ ಭಿಕ್ಷುಕ ಹೆಣ್ಮಗಳು ಹೇಳ್ತಾರ. ಏನಂತ ಹೇಳ್ತಾಳ್ರಿಪ್ಪ? ಇನ್ನು ನಮ್ಮ ಮನ್ಯಾಗ ಏನಿಲ್ಲ, ಮುಂದಿನ ಮನೆಗೆ ಹೋಗಂದ್ರ. ಹೌದು ಇದ ನೋಡ್ರಿ ಗತ್ತಂದ್ರ. ಏನಂದ್ರು? ನೀವು ಈಗ ನಮ್ಮ ಮನ್ಯಾಗ ಏನಿಲ್ಲ, ನೀವ್ ಮುಂದಿನ ಮನೆಗೆ ಹೋಗಂದ್ರಿ. ಅವಾಗ ಭಿಕ್ಷುಕಿ ಹೇಳ್ತಾಳಕಿ, ಚಸ್ಮಾ ಹಾಕೊಂಡು ಹೇಳ್ಬೇಕ್ರಿ ಅತ್ತೆ. ಹೌದು, ಕೇಳ ಹೇಳ್ತೀನಿ, ಹೇಳ್ರಿ. ಆ ಹೆಣ್ಮಗಳು ಹೇಳು, ಭಿಕ್ಷುಕ ಹೆಣ್ಮಗಳ ಏನಂತ? ನಾನು ಸಸ್ಯನು ನಮ್ಮ ಮನ್ಯಾಗ ಏನೂ ಇಲ್ಲ, ಮುಂದಿನ ಮನೆ ಹೋಗುತ್ತೆ, ಅಕ್ಕಿ ಇದೇ ಮಾತು ಹೇಳ. ಹೌದು. ಮತ್ತೆ ನೀನು ಹೋಗಿನ ಕರ್ಕೊಂಡು ಬಂದಾಕಿನ ಹೊಳ್ಳಿ ಕುಂತು ಹೊಳ ನೀನು ಏನೂ ಇಲ್ಲ, ಮುಂದಿನ ಮನೆ ಹೋಗಿ ಅಂತ ಹೇಳ್ತೀರ. ಇದೇ ಮಾತು ನಿಮ್ಮ ಸಸ್ಯ ಹೇಳಲ್ಲ, ಹೇಳಿದ್ರೆ ಮಗಳ ಹೋಯ್ತು. ನಾಮಲಕ್ಕೆ ಕರ್ಕೊಂಡ್ ಬಂದಾಕಿ ಹೇಳಿದಿ, ಕರ್ಕೊಂಡು ಬಂದಾಕಿ ಹೇಳಿದಂದ್ರೆ ಅವಾಗ ಅತ್ತಿ ಪದವಿ ಸಿಕ್ಕಿತ್ತು. ಅತ್ತೆ ಏನ್ಬೇಕು? ಏನನ್ಬೇಕ್ರಿ ಅತ್ತೆ? ಈ ಮನೆ ಯಜಮಾನ್ತಿ ನಾನದೀನಿ. ಹೌದು. ರೇಷನ್ ಕಾರ್ಡ್ ನನ್ನ ಹೆಸರಿನಿದ. ಹೌದು. 2,000 ರೂಪಾಯಿ ರೊಕ್ಕ ನನಗೆ ಜಮಾ ಆಗ್ತದೆ, ನಾ ಹೇಳಿದಂಗೆ ಕೇಳ್ಬೇಕಾಗ್ತದ. ಅದಕ್ಕೆ ನೀ ಹೇಳಿದಂಗೆ ಕೇಳ್ಬೇಕು. ಹೌದು. ಅದಕ್ಕೆ ನೀ ಮುಂದಿನ ಮನೆಗೆ ಹೋಗುತ್ತೆ. ನನ್ನ ಸೊಸಿ ಹೇಳೋ ಮಾತಲ್ಲ, ನಾ ಹೇಳೋ ಮಾತಂದ್ರ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅತ್ತಿಗಳು ಪದವಿ ಬರ್ತಾರೆ, ಹಿಂಗ್ ಕುಂದಿರ್ತಾರ ಅವ್ರು. ಹೆಂಗಿರ್ತಾರ್ರಿಪ್ಪ? ಆದ್ರೆ ಸ್ವಸ್ಥರ ನೀವು ನಗಬೇಡ್ರಿ, ಸ್ವಸ್ಥರ ನಿಮಗೆ ಹುಡುಕದಾವೆ. ಹೌದ್ರಿಪ್ಪ, ಅದಾವ್ರಿಪ್ಪ. ನೋಡ ಆತ ಹೆಂಗತಾವ ನೋಡ್ಲ ನಮ್ಮವ್ವ. ನೋಡಿ ದತ್ತರಿಗೆ ಭಾಗ ಮಾಡ್ಕೊಂಡ ಕೇಳ ಮೊದಲು ಸ್ವಸ್ಥರ ಸುಮ್ಮನೆ ಹತ್ತುಗಳಿಗೆ ಸ್ವಸ್ಥರ ಕೈ ಮುಗಿದ ಒಂದು ವಿನಂತಿ ಕೇಳ್ತಾನೆ. ಏನಂತೇಳಿ? ಏನಂತ ಹೇಳ್ರಿಪ್ಪ? ಯಾಕಪ್ಪ ಅಂದ್ರೆ ಇದೇ ಮಣ್ಣೂರ ಗ್ರಾಮಕ್ಕ ನನ್ನ ಅಪ್ಪನ ಜಾತ್ರೆಗೆ ಇಲ್ಲಿ ಹೆಣ್ಮಕ್ಳು ಬಂದಿರಿ, ಮನಿ ಹೆಣ್ಮಕ್ಳ ಮತ್ತ ಹತ್ತುಗಳು ಅದಿರಿ, ಸ್ವಸ್ಥರು ಅದಾರ. ಅದಾರಿಪ್ಪ. ಹೌದಿಲ್ಲ? ಹೌದು. ಒಂದು ಮಾತು ಹೇಳ್ತೀನಿ ನಿಮಗೆ. ಏನ್ರಿಪ್ಪ ಅದ ಮಾತ? ಒಂದು ದಿನ ಮನೆ ಹೆಣ್ಮಗಳಾಗಿರ್ತಕ್ಕಂಥಕ್ಕೆ ಮನಿ ಹೆಣ್ಮಗಳು ನಮ್ಮ ಅಪ್ಪನ ಜಾತ್ರೆಗೆ ಬಂದಾಳ. ಮನೆಯೊಳಗ ಯಾರಿಗ ತಾಯಿ ತಂದೆ ಅಣ್ಣ ತಮ್ಮರಿಗೆ ಎಲ್ಲರಿಗೂ ಊಟ ಕೊಡ್ತಿದ್ರು. ಊಟ ಕೊಡೋ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟ ಊಟ ಕೊಡ್ತೇವೆ. ಹೌದ್ರಿಪ್ಪ. ಏನೋ ನೆಡು ಸಂದರ್ಭ ನೀರಿನ ನೀರಿಗೆ ತಾಕ್ತ ಗ್ಲಾಸ್ ಹಾಕ್ತಿರಿಪ್ಪ, ನೀರು ಉಳ್ಳಿ ಬಿಡ್ತೀರಿಪ್ಪ. ಅವಾಗ ನೀರು ಉಳ್ಳಿದಂತ ಸಂದರ್ಭ, ನೀರು ಬಿದ್ದಂತ ಸಂದರ್ಭದಾಗ ಅದೇ ಅತ್ತಿ ಮಾತಾಡ್ಲೇತೇನಂತೇಳಿ. ಏನಂತ ಹೇಳ್ರಿಪ್ಪ? ಅಯ್ಯ, ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯ ಎಲ್ಲಿ ಇಡಬೇಕು ಗೊತ್ತಾಗಲ್ಲ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದೇ ಬಂದಿನ ತನ್ನ ಸಸಿ ಗಂಡ ಭಾವ ಮೈದುನರಿಗೆ ಎಲ್ಲರಿಗೂ ಊಟ ಕೊಡ್ತೀವೋ, ಅಕ್ಕಿಗೂ ನೀರಿನ ಗ್ಲಾಸ್ ಮುಂದಿಟ್ಟೆ ಕೊಡ್ತೀವೋ, ಅಕ್ಕಿಗೂ ಅಚಾನಕ್ ನೀರಿಗೆ ತಾಕಿ ನೀರಿನ ಗ್ಲಾಸ್ ಚೆಲ್ಲಿ ಬಿಡ್ತೀವಿ. ಚಂದ್ರಿಪ್ಪ. ನೀರು ಉಳ್ಳಿದು ಅವಾಗ ಅತ್ತ ಅಂತಳತ್ತ. ಏನಂತ? ಅಯ್ಯೋ, ನಮ್ಮ ಮನ್ಯಾನ ಮಂದಿ ಕಣ್ಣ ನೆತ್ತಿ ಮೇಲೆ ಬಂದವ್, ನೆತ್ತಿ ಮೇಲೆ ಹೌದ್ರಿಪ್ಪ. ಫರಕ್ ಮಾಡ್ತಾರಲ್ಲ ಎತ್ತಿಗಳು. ಹ್ಞೂ ಅಂತಾರ. ಹ್ಞೂ ಅಂತಾರಿ. ಮತ್ತ ಹ್ಞೂ ಅನ್ರಿ ಬಾಯಾಗ ಸಕ್ರೆ ಹಾಕ್ರಿ. ಹೌದು. ಹೌದು. ಸಸಿ ನೀರು ಚೆಲ್ಲಿದಾಗ ಏನಾದ್ರು ನಮ್ಮ ಮನೆಯವ್ರ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್, ನೆತ್ತಿ ಮೇಲೆ. ಅದೇ ಮಗಳು ನೀರು ಚೆಲ್ಲಿದಾಗ, ಅದೇ ಸ್ವತಃ ತನ್ನ ಹರಿದ ಮೊದಲು ನೀರು ಚೆಲ್ಲಿದಾಗ ಅಯ್ಯ, ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯ ಎಲ್ಲಿ ಇಡ್ಬೇಕು ಗೊತ್ತಾಗೋದು. ಹಿಂಗಲ್ರಿಪ್ಪ. ಅತ್ತಿ ಮನೆಗೆ ಬಂದಿರ್ತಕ್ಕಂಥ ಸೊಸಿಗೊಂದು ಭಾವದಿಂದ ಬ್ಯಾರೆ ನೋಡ್ತಾಳ, ತನ್ನ ಹಡದ ಮಗಳಿಗೊಂದು ಭಾವದಿಂದ ಬ್ಯಾರೆ ನೋಡ್ತಾಳ. ಹೌದ್ರಿಪ್ಪ. ಮತ್ತೆ ಈ ಸ್ವಸ್ಥರು ಹಂಗಿಲ್ರಿಪ್ಪ. ತಮ್ಮ ಹಡದ ತಾಯಿಗೊಂದು ಬ್ಯಾರೆ ಮಾಡ್ತಾರ, ಮತ್ತ ಅತ್ತಿಗೊಂದು ಬ್ಯಾರೆ ಮಾಡ್ತಾರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಅತ್ತಿ ಸ್ವಸ್ಥರ ಕೈಮುಗದ ಒಂದು ವಿನಂತಿ ಕೇಳ್ತೀನಿ. ಏನ್ರಿಪ್ಪ ಅದು ವಿನಂತಿ? ಏನಂತೇಳಿ? ನಿಮ್ಮ ಮನೆಗೆ ನಡೆಯಕ್ಕೆ ಬಂದಿರ್ತಕ್ಕಂಥ ಸೊಸಿಗೆ ನಿಮ್ಮ ಹತ್ತುಗಳು ಏನು ತಿಳ್ಕೋಬೇಕ್ರಿಪ್ಪ? ಈಕೆ ನನ್ನ ಸೊಸೆ ಅಲ್ಲ, ಈಕೆ ನನ್ನ ಕಾಸ ಹಡದ ಮಗಳ ತಳಿ. ನೀವು ಹತ್ತುಗಳು ತಿಳ್ಕೊಳ್ಳಿ, ಹತ್ತುಗಳು ತಿಳ್ಕೋಬೇಕ್ರಿಪ್ಪ. ನೀವು ಸ್ವಸ್ಥಾರ ಏನ್ ತಿಳ್ಕೋಬೇಕು? ಏನ ತಿಳ್ಕೋಬೇಕ್ರಿಪ್ಪ? ಈಕೆ ನಮ್ಮ ಹತ್ತ ಅಲ್ಲ, ತಿಳ್ಕೊಳ್ರಿ. ಈಗ ನಮ್ಮ ಅತ್ತಲ್ಲ ಕಾಸು ನನ್ನ 9 ತಿಂಗಳ ಹೆತ್ತ ಹಡಿದಿರ್ತಕ್ಕಂಥ ತಾಯಿ ತಳಿ. ನೀವು ಸ್ವಸ್ಥಾರ ತಿಳ್ಕೋರಿ. ಹೌದ್ರಿಪ್ಪ. ಅತ್ತಿ ಮತ್ತು ಸ್ವಸ್ಥಾರ ಬಲ್ಲಿ ಇಂತಾದೊಂದು ಭಾವ ಬಂದದ್ದೇ ಕರೆ ಐತಪ್ಪ ಅಂದ್ರ ಏನಾಕತ್ರಿಪ್ಪ? ನಿಮ್ಮ ಮಣ್ಣೂರ ಗ್ರಾಮದಾಗ ಸುತ್ತಮುತ್ತ 8 ಮಂದಿ ಹಾಡಿಗೆ ಕೇಳಲಿಕ್ಕೆ ಬಂದಿಲ್ಲ. ಈ ಮಾತನ್ನ ನೀವು ಹೆಣ್ಣು ಮಕ್ಕಳ ಪಾಲನೆ ಮಾಡಿದ್ರಿ ಆಯ್ತಪ್ಪ ಅಂದ್ರ ನಿಮ್ಮ ಮನೆಯೊಳಗೆ ಎಷ್ಟೇ ಜಗಳ ಬರೋದಿಲ್ಲ ಅಂತ ಮಾತಾಡ್ತಾರೆ. ನೀವು ಜಗಳಾಡ್ದು ಬಿಡ್ಬೇಡ್ರಿ. ನೀವು ಏನ್ ಹೊಡೆದ ಬಿಡ್ರಿ. ನೀವು ಹತ್ತಿಗಳು ನೀವು ಸ್ವಸ್ಥಾರ ಹೊಡೆದ ಬಿಡ್ರಿ. ಅದಕ್ಕೆ ಮಗಳು ಬಂದ ಇನ್ನು 4 ತಿಂಗಳಾಗಿಲ್ಲ, ಕರ್ಕೊಂಡು ಬೇರೆಗಿದೆ ನಾವು. ಹೌದ್ರಿಪ್ಪ. ಹೌದು, ಕರೆ ಇಲ್ಲ. ಇನ್ನು 4 ತಿಂಗಳು ಆಗಿಲ್ಲ, ಸಸಿ ಮಗಳು ಬಂದ. ಮಗಳು ತಾಯಿನ ಬಿಟ್ಟು ಬೇರೆ ಕಡೆ ಹೋಗಿದ್ವಿ. ಹೌದ್ರಿಪ್ಪ. ಹೌದಿಲ್ಲ? ಬದಲಾಕತ್ರಿ ಅವ್ರು ಏನ್ ಮಾಡಿ ಹೇಳಿ. ಹಂಗೇನ ಮಾತಾಗೋದು ಬೇಡ, ಮಾತನ್ನ ಹೇಳಿ ಬಹಳ ಪಾಲ್ತು ಮಾತಾಡೋದು ಬೇಡ. ನೇರವಾಗಿ ಸುಮ್ಮನೆ ನಿಮಗೆ ನಗಿ ಬರ್ಲತ್ತೇಳಿ ಮಾತಾಡಿದಾಗ. ಹೌದ್ರಿಪ್ಪ. ಅದಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟೋ ಅತ್ತಿ ಪದ್ಮವ
ಜಾಡಿಸ್ ಪದ್ಮವ ಆಗಿರ್ತಕ್ಕಂತ ಮಲ್ಲಮ್ಮನ ವಾದಂತ ಸೊಸಿನ ವಾದಲ್ರಿಪ್ಪ ಹೌದೇನ ಹೌದು ಸೊಸಿಗೆ ಒತ್ತಾಳ ತಿಳ್ಕೊಂಡು ಸೊಸಿ ಸಿಟ್ಟು ಮಾಡ್ಕೊಳ್ಳಿಲ್ಲ ಆಚೆ ಒತ್ತಾಳುತ್ತೇಳಿ ಚೆಕ್ ಮಾಡ್ಕೊಳ್ಳಿಲ್ರಿಪ್ಪ ಹೋಗಿ ಅತ್ತಿ ಕಾಲ ಒತ್ತಿರತ್ತ ಅತ್ತಿ ಕಾಲ ಹೌದ್ರಿಪ್ಪ ಅಕ್ಕರ ಹೌದಿಲ್ಲ ಆಗಿನ ಸೊಸಿಗೆ ಹತ್ತಿ ಕಾಲ ಒತ್ತಾಡ್ರಿಪ್ಪ ಈಗಿನ ಸ್ವಸ್ಥರ ಹತ್ತಿ ಕಾಲ ಒತ್ತಲ್ರಿಪ್ಪ ಏನ್ ಒತ್ತಾಡ ಮೇಲೆ ಕಾಲು ಕೊಟ್ಟು ಕಿಶನ್ ಡೈರೆಕ್ಟ್ ಕುತ್ತಿಗೆ ಹಚ್ಚಿ ಬಿಡ್ತಾರೆ ಹೌದು ಹೌದು ಮನಸ್ಸು ಪರಕ ಮಾಡ್ತಾರೆ ಅವ್ರು ಕುದಿಯೋದು ಕರೆಕ್ಟ್ ಅಲ್ಲೇ ಮಟಾಶೆ ಹಿಂಗಾಗುತ್ತದ ಅದಕ್ಕಾಗಿ ಮಗಳ ಮತ್ತು ತಾಯಿ ಭಾವ ನಿಮ್ಮಲ್ಲಿ ಇರ್ಲಿ ಅನ್ನುವಂತ ಮಾತನ್ನ ದಯವಿಟ್ಟು ಎಲ್ಲಾ ತಾಯಿ ಬಳಗರ ವಿನಂತಿ ಕಳ್ಕೊಂಡು ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಆಚೆ ಕಡೆ ನಮ್ಮ ಸರ್ಜೋಡಿ ಕಲಾವಿದ ಅಣ್ಣನ ಕಡೆ ಬರೋನು ಹೌದ್ರಿಪ್ಪ ಅಣ್ಣ ಈಗಾಗಲೇ ಮಾತಾಡಿದ ಪ್ರಶ್ನೆಯ ಉತ್ತರ ನಡೆದ್ರಿಪ್ಪ ಹೌದಿಲ್ಲ ಹೌದು ನಾವೇನು ಕೇಳಿದ್ರೆ ಏನ್ ಕೇಳಿದ್ರಿಪ್ಪ ರೇವಣ ಸಿದ್ಧ ಆಗಿರ್ತಕ್ಕಂಥಲ್ಲಿ ಕೊಲ್ಲಾಪುರದ ಮಾಯಿ ಮನೆಗೆ ಹೋಗಿದ್ದ ಸಿದ್ಧರಿಗೆ ಬಂಧನ ಹಾಕಿರ್ತಕ್ಕಂಥ ಸಿದ್ಧರಿಗೆ ಬಿಡಿಸಿದನ ಮುಂದೆ ರೇವಣ ಸಿದ್ಧ ಹೌದ್ರಿಪ್ಪ ಹೌದಿಲ್ಲ ಇಲ್ಲಿ ಪ್ರಶ್ನೆ ಕೇಳಿನ ಏನಂತ ಕೇಳಿದ್ರಿಪ್ಪ ಕೊಲ್ಲಾಪುರದ ಮಾಯ ಅರಮನೆಗೆ ಹೋಗಿದಾರ ಆ ಮಾಯಾಗಿರ್ತಕ್ಕಂಥಕ್ಕೆ ರಾಣಿಯಾಗಿ ಮೆರ್ಲಿಕ್ಕಿತ್ತಾಳ ರಾಣಿಯಾಗಿ ಮೆರಿತಿದ್ರಿಪ್ಪ ಅರಮನೆಯೊಳಗ ಆ ಕಡೆ ಎಡಕ್ಕ ಬಲಕ್ಕ ಸೇವಕಿಯರದಾರ ಅವ್ರ ಗಾಳಿ ಬೀಸುವಂತ ಹೇಳ್ತಾರ ಹೌದ್ರಿಪ್ಪ ಆ ಸೇವಕಿಯರ ಹೆಸರು ಏನ ಅಂತ ಒಂದು ಮಾತು ಕೇಳಿನಿ ಒಂದ್ರಿಪ್ಪ ಅದೇ ಕೊಲ್ಲಾಪುರದ ಮಾಯ ಅರಮನೆಯೊಳಗ ಹೌದಿಲ್ಲ ಮುಖ್ಯಮಂತ್ರಿ ಅದಾನ ಹೌದಿಲ್ಲ ಮಂತ್ರಿಗಳದಾರ ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅಂತ ಮಾಡಿದ್ರಲ್ಲಿ ಹೌದ್ರಿಪ್ಪ ಈ ಸದ್ಯ ಪ್ರಧಾನ ಮಂತ್ರಿ ನಮ್ಮ ಕರ್ನಾಟಕದ ಪ್ರಧಾನ ಮಂತ್ರಿ ಮಾಡಿದಾರ ಉಪ ಮುಖ್ಯಮಂತ್ರಿ ಮಾಡ್ಯಾರ ಮುಖ್ಯಮಂತ್ರಿನೂ ಮಾಡ್ಯಾರ ಹೌದು ಹಂಗನೇ ರಾಜ್ಯಭಾರ ಮಾಡೋ ಸಂದರ್ಭದಾಗ ಕೊಲ್ಲಾಪುರದ ಮಾಯಿ ಅರಮನೆಯೊಳಗ ಮುಖ್ಯ ಮಂತ್ರಿ ಆಗ್ಯಾರ ಮುಖ್ಯಮಂತ್ರಿಯ ಪಾತ್ರವನ್ನು ವಹಿಸಿರ್ತಕ್ಕಂತ ವ್ಯಕ್ತಿ ಹೆಸರು ಏನ ಅಂತ ಮಾತು ಕೇಳಿದ ನಾವು ಕೇಳಿದ್ರಿಪ್ಪ ಹೌದಿಲ್ಲ ಹೌದು ಅದ್ ಕಡೆ ನಮ್ಮ ಅಣ್ಣ ಬಹಳ ಚಂದ ಉತ್ತರ ಹೇಳಿದ್ರಿ ಎಲ್ಲರೂ ಕೇಳಿರಿ ಯಾವುದೋ ಒಂದು ಬುಕ್ಕ ತಗೊಂಡು ಬಂದ ಆ ಬುಕ್ಕ ತಗೊಂಡು ಬಂದು ಅದನ್ನ ಇದೇ ಮಂತ್ರಿ ಅದಾನ ಅಂತ ಹೇಳ್ಕೊಂಡು ಕೇಸು ರಾಜ್ಯ ಅಂತ ಏನೋ ಮಾತು ಹೇಳಿದ್ರು ಅವರು ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕಾಗಿ ಅದಕ್ಕೆ ನಮ್ಮ ಕಮಿಟಿ ಅಣ್ಣಗಳಾಗಿರ್ತಕ್ಕಂಥವ್ರ ಮುಂದಿನ ಸಭೆಗೆ ಮುಗಳಾಣ ಸುಮಿತ್ರ ಅಕ್ಕಾರ ನಿಮ್ಮ ಪ್ರಶ್ನೆ ಕೂತ್ರ ಸರಿ ಐತೋ ಏನು ಇಲ್ಲೋ ಏನು ಹೇಳತ್ತಾರೋ ಅಂತ ಕಮಿಟಿ ಅಣ್ಣಗಳು ಹೇಳಿದ್ರು ಹೇಳಿರಿಪ್ಪ ಹೌದಿಲ್ಲ ನೀವ ನಿರ್ಣಯ ಕೊಳ್ಳಕತ್ತೀರಿ ಅಣ್ಣಗಳ ಹೌದಿಲ್ರಿ ಹೌದು ನಿರ್ಣಾಯಕರನ್ನು ಅದಿರಿ ನಾ ಪ್ರಶ್ನೆ ಏನು ಕೇಳಿನಿ ಅವ್ರ ಉತ್ತರ ಏನು ಕೊಡ್ಲಿಕ್ಕತ್ತಾರ ತಿಳ್ಕೊಂಡು ನನ್ನ ಕೇಳಿ ನೀವು ನಿರ್ಣಯ ಕೊಡ್ಬೇಡ್ರಿ ನೀವು ಚರ್ಚಿದ್ರಿ ನಿರ್ಣಯ ಮಾಡ್ಬೇಕು ಯಾರು ನೀವು ಮಾಡ್ಬೇಕು ನಾನು ಮಾಡೋಲ್ಲ ಮುಂದಿನ ಸಲ ಸುಮಿತ್ರ ಅಂಕಗಳು ಏನ್ ಹೇಳ್ತಾರ ಅದಕ್ಕೆ ಮುಂದೆ ಕೇಳೋಣ ಅಂದ್ರಲ್ಲ ನಾ ದುನಿಯಾ ಹೇಳ್ತೀನಿ ಅದನ್ನ ಕೇಳ್ತೀರಿ ನೀವ ಅದನ್ನ ನಂಬ್ತೀರಿ ನೀವು ಹೌದ್ರಿ ನಿರ್ಣಾಯಕ ನಾ ಪ್ರಶ್ನೆ ಏನು ಕೇಳಿ ಮುಖ್ಯಮಂತ್ರಿ ಕೇಳಿನಿ ಹೌದ್ರಿಪ್ಪ ಮುಖ್ಯಮಂತ್ರಿ ಇರ್ತಾರ ಉಪಮುಖ್ಯಮಂತ್ರಿ ಇರ್ತಾರ ಹಂಗ ಮಂತ್ರಿಗಳು ಇರ್ತಾರ ಹಂಗ ಸೇನಾಧಿಪತಿಗಳು ಇರ್ತಾರ ಹೌದ್ರಿಪ್ಪ ಹೌದಿಲ್ಲ ನಾ ಮುಖ್ಯಮಂತ್ರಿ ಹೆಸರು ಕೇಳಿನಿ ಅಣ್ಣ ನೀ ಯಾವ ಬುಕ್ಕ ತಂದಿ ನನಗ್ ಕೂಳಿಲ್ಲ ನಿನ್ನ ಬುಕ್ಕದ ಪ್ರಶ್ನೆ ಯಾಕೆ 75ನೇ ಪುಟ ಬೇಸ್ದಾಗ ಬುಕ್ಕ ತಂದು ಉತ್ತರ ಹೇಳಕತ್ತೀನಿ ಹೌದ್ರಿಪ್ಪ ನನ್ನ ಪ್ರಶ್ನೆಗೆ ಉತ್ತರಕ್ಕೆ ಸಂಬಂಧ ಇಲ್ಲದ ಸಂಬಂಧ ಇಲ್ರಿಪ್ಪ ನೀ ಬರೀ ಬುಕ್ಕ ಅಂತ ಹೇಳಿದ್ರೆ ನೀನು ಪುಟ ಬೇಸ್ ಅಂತ ಹೇಳ್ತೀನಿ ಇಲ್ಲೇನಿತ್ತ ಹೌದು ನಾ ಕೇಳಿದ್ದು ಮುಖ್ಯಮಂತ್ರಿ ಅಂತ ಸಮಂಜಸ ಏನು ಕೇಳಿದ್ರಣ್ಣ ಹುಲ್ಲಿನ ಗದ್ದೆ ಒಳಗ ಒಬ್ಬ ಹಾಲು ಮತ್ತದ ದೇವರು ಉದ್ಭವ ಆಗ್ಯಾನ ಪ್ರಕಟ ಆಗ್ಯಾನ ಆ ಪ್ರಕಟ ಆಗಿರ್ತಕ್ಕಂಥ ಸಿದ್ಧ ಯಾರ ಅಲ್ಲಿ ರೂಪ ರೂಪಗಳ ಬದಲಾವಣೆ ಆಗ್ಯಾವ ಹೌದಿಲ್ಲ ಯಾವತ್ತ ನೀ ಕೇಳಿದ್ರ ನೀ ಸಂಬಂಧಪಟ್ಟ ಹೆಂಗ್ ಉತ್ತರ ಹೇಳಿದ್ರ ಮುಖ್ಯಮಂತ್ರಿ ಕೇಳಿ ನೀ ಮಂತ್ರಿ ಅಂತ ಹೆಸರು ಹೇಳಕತ್ತಿಲ್ಲ ಹಿಂಗ ನಾ 4 ಬ್ರಾಂಡ್ ಕೊಡ್ತೀನಿ ನಾಲ್ಕ ಹಾಲು ಮತ್ತು ದರ್ಪಣಗಳ ಬುಕ್ ನೋಡ್ಕೊ ಅದ್ರಾಗ 25ನೇ ಪುಟ ಬೇಸ್ದಾಗ ಅದ್ರಾಗ ಹುಲ್ಲಿನ ಮೇಲೆ ಐತಿ ಕರೆ ಉತ್ತರ ಇಲ್ಲ ಅಲ್ರಿಪ್ಪ ಇಂಥ ಸಮಂಜಸ ಇದ್ದಂಗ ಅಂತ ಬಾಳ ಅದಾವಲ್ಲ ಹೌದಿಲ್ಲ ಅಣ್ಣಾಜಿ ಅದೇ ಉತ್ತರ ಬೇರೆ ನಾ ಕೇಳಿರ್ತಕ್ಕಂತ ಮುಖ್ಯಮಂತ್ರಿ ಕೇಳಿನಿ ನೀವ್ ಹೇಳಿದ್ದು ಮಂತ್ರಿ ಮುಗಳಾಣ ಸುಮಿತ್ರನ ಮ್ಯಾಲಾಗ ಎಷ್ಟು ಮಂದಿ ಇದಾರಪ್ಪ ಅಂದ್ರ ಮುಖ್ಯ ಗಾಯಕರು ಯಾರ ಸುಮಿತ್ರ ಅದಾರ ಹೌದ್ರಿಪ್ಪ ತಾಳ ಬರಸು ಹುಡುಗನ ಹೆಸರು ಹೇಳಿದ್ರ ಯಾರು ನಂಬ್ತೀರಿ ನಂಬಂಗಿಲ್ರಿಪ್ಪ ನಂಬಂಗಿಲ್ಲ ಹೌದ್ರಿ ಅಣ್ಣಾಜಿ ನಿನಗತ್ತೆ ಬುಕ್ ನಾನು ತರ್ತೇನ್ರಿ ಅಲ್ಲ ನಾ ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಅಲ್ರಿಪ್ಪ ಅಲ್ಲ ಹೌದಿಲ್ಲ ಅದಕ್ಕೆ ಹೇಳೋರು ಏನ್ ಹೇಳ್ರಿಪ್ಪ ಇನ್ನ ಪ್ರಶ್ನೆ ಉತ್ತರ ಹುಡುಕ್ಯಾಡ್ಲಿಕ್ಕೆ ತರ್ತಾರ ರಾಣಿಯರ ಹೆಸರ ನಿಮ್ಮ ಉತ್ತರ ಬಂತಪ್ಪ ಅಂದ್ರ ಉತ್ತರ ಹೇಳ್ರಿ ಇಲ್ಲಂದ್ರ ಮುಂದಿನ ಸಂಜೆ ಏನೋ ಒಂದು ಸಣ್ಣ ಬರ್ತದ ನನ್ನ ಬುಕ್ ಹಾಕಂದ ಇದೇ ಬುಕ್ನಾಗ ಉತ್ತರ ಐತಿ ಬುಕ್ ಹಾಕಂದ್ ಉತ್ತರ ಕೊಡ್ತೀನಿ ಹೇಳ್ತೇವ್ರಿಪ್ಪ ಮತ್ತೆ ಮುಂದಿನ ಸಣ್ಣ ಜೋರ್ ಕಟ್ತಾ ಇದೆ ಪ್ರಶ್ನೆ ಉತ್ತರ ಹಾಕಿ ಕೊಟ್ಟಂದ್ರ ನಿನಗೇನು ಕೈಯಾಗ ಐತಲ್ಲಿ ಬಲಿ ಕೆಡತಿ ಇದು ನಿನಗೆ ಹಾಕ್ತಾನೆ ಹೌದು ಅರ್ಥ
4 ಫೂಟ್ ಆಂತರ ಜಗದ್ರ ನಿನ್ನ ತಂಗಿ 8 ಫೂಟ್ ಮ್ಯಾಲ ಹೋಗಿರ್ತಾಳ. ಹೌದು ನೀವು 8 ಫೂಟ್ ಜಿಗಿದ 10 ಫೂಟ್ ಜಿಗಿದ್ ಬಿಡ್ತೇನ್ರಿ ಗಿಡದಂತ್ರ. ಹೌದಿಲ್ಲ? ಹೌದು. ಅದಕ್ಕಾಗಿ ನೀ ಕೇಳತಕ್ಕ ನಾ ಕೇಳತಕ್ಕಂತ ಪ್ರಶ್ನೆ ಕೂತ್ರ ಅನ್ನ ಹಿಂಗೈತಿ. ಹೌದು. ಅದಕ್ಕಾಗಿ ಅನ್ನ ಪ್ರಶ್ನೆ ಕೇಳಿದ ನನಗೆ ಮಾತ್ರ ಉತ್ತರ ಬುಕ್ಕಿನೊಳಗೆ ಸಿಕ್ಕಿಲ್ಲ. ಒಂದು ಪ್ರಶ್ನೆ ಯಾವುದು? ಯಾವ್ದ್ರಿಪ್ಪ? ಹುಲ್ಲಿನ ಗದ್ದೆಯೊಳಗೆ ಹಾಲು ಮತದ ಸಿದ್ಧ ಪ್ರಕಟ ಆಗ್ಯಾನ. ಹೌದ್ರಿಪ್ಪ. ಆ ಸಿದ್ಧ ಯಾರು ಅಂತ ಮಾತು ಕೇಳ್ಯಾರ, ಅಲ್ಲಿ ರೂಪ ಬದಲಾವಣೆಗಳಾಗ್ಯಾವ ಅಂತ ಹೇಳ್ಯಾರಲ್ಲ. ಈ ಸದ್ಯ ಹಾಲು ಮತದ ಸಿದ್ಧಾಂತ ಪ್ರಕಾರ ಭೀಮಾ ನದಿ ಹಂತೇಳಿ ಎಲ್ಲಿ ಏಣಿಕೆ ಹತ್ತೇಳಿ ಏಣಿಕೆ ಹತ್ತರ ಬರಮದೇವರಾಗಿರ್ತಕ್ಕಂಥ ಹುಲ್ಲಿನ ಗದ್ದೆಯೊಳಗನೆ ಪ್ರಕಟ ಆಗ್ಯಾನ ಅನ್ನುವಂತ ಮಾತು ಸದ್ಯ ಕೂರ್ಣ ಹೋಗಿ ನೋಡ್ರೆ ಏಣಿಕೆಯೊಳಗೆ ಸಿಗುತ್ತೈತಿ. ಸಿದ್ಧಾಂತ ಬುಕ್ಕಿನೊಳಗೆ ಮಾತ್ರ ನನಗೆ ಉತ್ತರ ಸಿಕ್ಕಿಲ್ಲ. ನೇರವಾಗಿ ಕಮಿಟ್ ಆಗಿ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಕೇಳೋರು ಏನ್ರಿಪ್ಪ ಪ್ರಶ್ನೆ? ಸೋರಮ್ಮದೇವಿ ಅನ್ನ ಕಲವೆಯ ನಾರಾಯಣಗೌಡ ತಂಗಿ ಸೋರಮ್ಮದೇವಿ ಮನಿ ಕಟ್ಟ್ಯಾಳ. ಮನಿಗೊಳಗೆ ಒಂದು ನಡಗಂಬದ. ಈಗ ನಮ್ಮ ಮನ್ಯಾಗ ನಿಮ್ಮ ಮನೆಗೆ ಎಲ್ಲರೂ ಮನಿ ಕಟ್ಟಿದಪ್ಪ ನಡಗಂಬ ಇರ್ತದೇನೆ. ಹೌದಿಲ್ಲ? ಅವಾಗ ಅಂತಸ್ತು ಮನೆಗೆ ಇರ್ತಿದ್, ಅವಾಗ ಮೇಲ್ಬುದ್ದಿ ಮನೆಗೆ ಇರ್ತಿತ್ತು, ಸಂತಿ ಮನೆಗೆ. ಈಗೆಲ್ಲ ಬಿಲ್ಡಿಂಗ್ ಗಳಾಗತ್ತಾವ, ಈಗೇನಿಲ್ಲ, ಈಗೆಲ್ಲ ಸಿಂಪಿನ್ ಮನೆಗಳು. ಹೌದಿಲ್ಲ? ಆ ಸೋರಮ್ಮದೇವಿ ಮನೆಯೊಳಗೆ ಒಂದು ನಡಗಂಬದ. ಆ ನಡಗಂಬ ಹಿಂದಿನ ಜನ್ಮದಾಗ ಏನಾಗಿತ್ತು? ಹೌದಿಲ್ಲ? ಪುಸ್ತಕ ಹೇಳಿದ್ರು. ಸೂರಮ್ಮದೇವಿ ಮನೆಯೊಳಗಿರ್ತಕ್ಕಂತ ನಡಗಂಬ ಹಿಂದಿನ ಜನ್ಮದೊಳಗ ಲಕ್ಷ್ಮಿಯಾಗಿತ್ತು ಮಾತ್ರ. ಹಾಲು ಮತ್ತ ಡೊಳ್ಳಿನ ಬುಕ್ಕುಗಳು, ಡೊಳ್ಳಿನ ಪುರ ಹಾಡುಗಳು, ಹಾಲು ಮತ್ತ ಡೊಳ್ಳಿನ ಹಾಡುಗಳು ಬುಕ್ಕಿನೊಳಗ ಬೀರಪ್ಪ ಹಳೆಮಣಿ ಅನ್ನುವಂತ ಲೇಖಕರ ಸದ್ಯ ತೀರ್ಕೊಂಡನ. ಕೆಲವೊಂದು ನಿಮ್ಮ ಕಡೆ ಕೆಲವೊಂದು ಮಂದಿ ಕಡೆ ಅಟ್ಟೆ ಪುರಾಣ ಐತದ. ಕೆಲವೊಂದು ಮಂದಿ ಒಂದು 10 ಪೀಸ್ ಮಾಡ್ಯಾರಪ್ಪ ಅಂದ್ರೆ ಅವ್ರಿಗೆ ಅಟ್ಟೆ ಬಡ ತಗೊಂಡು ಬಿಟ್ಟಾರ. ಉಳಕಾದವ್ರ ಕಡೆ ಎಲ್ಲ ಕೊಟ್ಟಿಲ್ಲ. ನನ್ನ ಕಡೆನೂ ಬುಕ್ ಎಲ್ಲ. ಉತ್ತರ ಮಾತ್ರ ಲಕ್ಷ್ಮಿ ಇಟ್ಟೆ. ಹೌದಿಲ್ಲ? ಅದಕ್ಕಾಗಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾದನೆ. ಹೌದಿಲ್ಲ? ಕೀರ್ತಿ ಮತ್ತು ಮೂರ್ತಿ. ಹೌದಿಲ್ಲ? ಅನ್ನ ಹೇಳಿದ್ರಿಪ್ಪ. ಏನ್ ಹೇಳಿದ್ರಿಪ್ಪ ಅನ್ನ? ಯಾರು ಅತ್ರೇಯ ಮುನಿ ಋಷಿ ಅನಸೂಯ ದೇವಿ ಮಂದಿರಕ್ಕ ತ್ರಿಮೂರ್ತಿಗಳು ಬಂದ್ರು. ದತ್ತಾತ್ರೇಯ. ಹೌದಿಲ್ಲ? ಆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಬಂದ ಆಕೆ ಮನೆಯೊಳಗ ಸೀಲ ಕೆಡ್ಸಕ ಬಂದಂತ ಸಂದರ್ಭದಾಗ ತ್ರಿಮೂರ್ತಿಗಳಾಗಿರ್ತಕ್ಕಂಥವ್ರು ಏನಾಗ್ಯಾರು? ದತ್ತಾತ್ರೇಯಗಳ ಮೂರ್ತಿಗಳ ಕೂನುಳದ ಗೊತ್ತುಳ್ಬದ್ರಿಪ್ಪ. ಯಾರು ಹೇಳಕತ್ತೆ ನನಗೆ ತಿಳಿವತ್ತಾನೆ. ವಿಷಯ ಏನದ? ಮೂರ್ತಿ ನೀ ಹಿಡಿದಿಯನ್ನ. ಕೀರ್ತಿ ನಂದದರಿಪ್ಪ. ಅನುಸೂಯ ಕೀರ್ತಿ ಏನಂತ ಬೆಳೆದದ? ಪ್ರತಿವೃತ್ತ ಧರ್ಮದ ಶಕ್ತಿ 3 ಲೋಕದಲ್ಲಿ ಹೆಚ್ಚಾಗಿದೆ. ಜಗತ್ತ ಶ್ರುತಿ ಸಾರ್ತದ. ಜಗತ್ತಿನಾಗಿ ಕೀರ್ತಿ ಹನುಮಗಳದ. ಅವಾಗ ಕೈಲಾಸದ ಮರ್ತದ ಸುದ್ದಿ ಕೈಲಾಸಕ ನಾರದ ಹೇಳಿದ. ಏನಂತೇಳಿಪ್ಪ? ಅತ್ರೇಯ ಮುನಿ ಋಷಿ ಹೆಂಡತಿ ಅನಸೂಯ ದೇವಿ ಆಕಿ ಪ್ರತಿವೃತ್ತ ಧರ್ಮದ ಶಕ್ತಿ ಹೆಚ್ಚಾಗ್ಯದ. ಆಕಿ ಕೀರ್ತಿ ಜಗತ್ತು ತುಂಬ ಬೆಳೆದ ತಿಳ್ಕೊಂಡು ನಾರದ ಹೋಗಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳಿದರು. ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರಿವ್ರ. ಅವರ 3 ಮಂದಿ ಏನ್ ಮಾಡಿರಿಪ್ಪ? ನಮ್ಮತ್ತ ಗರತಿ ಹೆಣ್ಮಗಳು ಮರುತ ಮಂಡಲದಲ್ಲಿ ಅಲ್ಲ 3 ಲೋಕದಲ್ಲಿ ಯಾರು ಇಲ್ಲ, ನಾವೇ ಕೀರ್ತಿಗಳ ಸಾಲಿಗಳಿತ್ತು ಅವ್ರು ಮೆರಿತಿದ್ರು. ಅವಾಗ ನಾರದ ನಿಮಗಿಂತ ಹೆಚ್ಚಿನ ಕೇಳಲ್ಲ, ಹೆಚ್ಚಿನ ಕೀರ್ತಿ ಉಳಿಸಲತ್ತೇಳಿ ನಾರದ ಹೋಗಿ ಅವ್ರು ಹೇಳಿದಾಗ ಅವಾಗ ತಮ್ಮ ಗಂಡುಗಳನ್ನ ಹಚ್ಕೊಟ್ರ. ಅವ್ರು ಏನಂತೇಳಿಪ್ಪ? ಬ್ರಹ್ಮ ವಿಷ್ಣು ಮಹೇಶ್ವರನ ಮರ್ತೆ ಮಂಡಲಕ್ಕೆ ಹೋಗಿ ಅನುಸೂಯ ದೇವಿ ಶೀಲ ಕೆಡಿಸಿಬೇಡಿ ಅಂತ ಹೇಳಿ ಹಚ್ಕೊಟ್ರವ್ರು. ಹೌದಿಲ್ಲ? ಆವಾಗ ಶೀಲ ಕೆಡಿಸಿಬೇಡಿ ಅಂತ ಸಂದರ್ಭದಾಗ ಏನಾಗ್ತಿರಿಪ್ಪ? ಇವರು 3 ಮಂದಿ ತ್ರಿಮೂರ್ತಿಗಳು. ಇವರು ಮೂರ್ತಿಗಳು. ತ್ರಿಮೂರ್ತಿಗಳು. ನಿಮ್ಮ ತ್ರಿಮೂರ್ತಿಗಳು 3 ಮಂದಿ ಬಂದ ಅನಸೂಯ ದೇವಿ ಮಂದಿರಕ್ಕೆ ಬಂದ ಭಿಕ್ಷಾಂಬತ್ತೆ ನಾಟಕ ಮಾಡಿರೋರು ಬಂದಲ್ಲಿ. ಅವಾಗ ಹೆಣ್ಮಗಳು ಬಂದ ಭಿಕ್ಷೆ ಕೊಡ್ಲಿಕ್ಕೆ ಬರ್ತಾಳ. ಆ ಸಂದರ್ಭದಾಗ 3 ಮಂದಿ ತ್ರಿಮೂರ್ತಿಗಳು ಹೇಳ್ತಾರ, ತಾಯಿ ನಾವು ಈ ರೀತಿ ಆದ್ರೆ ಭಿಕ್ಷೆ ಕೊಡೋದಿಲ್ಲ, ನಿಸ್ಬತ್ಲೆಯಾಗಿ ನೀವು ನನಗೆ ಭಿಕ್ಷೆ ಕೊಡ್ಬೇಕಂದ್ರು. ನಿಸ್ಬತ್ಲೆ ಅಂದ್ರೆ ಏನ್ರಿಪ್ಪ? ಮೈಯಾಗ ಒಂದು ಚೂರು ಸುತ್ತ ಬಟ್ಟೆ ಇರಬಾರ್ದು, ಬಟ್ಲೆಯಾಗಿ ಬಂದು ನಮಗೆ
ಮಗಕ್ಕೆ ಸಿಂಪಡಿಸ್ಲಾಕೆ ಮಗಕ್ಕೆ ನಿಮ್ಮ ಮೂರ್ತಿಗೆ ಹೌದು ಹೌದಿಲ್ಲ ಹೌದ್ರಿಪ್ಪ. ಅವಾಗ ನಿಮ್ಮ ಮಗಕ್ಕೆ ಸಿಂಪಡಿಸಿದಾಗ ಅವ್ರ 3 ಮಂದಿ ಅಕ್ಕಿ ಮನೆಯೊಳಗ ಕೂಸಾಗಿ ಆಡ್ಯಾರ ಹೌದು ಹೌದಿಲ್ಲ ಹೌದು. ಅಕ್ಕಿದ ಕೀರ್ತಿ ಅದು ಶಿಲೆ ಕರ್ಸಕ್ಕೆ ನೀವೆಲ್ಲ ಮೂರ್ತಿಗಳ ತ್ರಿಮೂರ್ತಿಗಳ ಬಂದಿದ್ರ ಕರೆ ನಿಮ್ಮದ ಯಾಕ ನೀವೆಲ್ಲ ಸುಮ್ಮ ಮಾತಾಡಂಗಿಲ್ಲ ನಾ ಹೌದಾ ವಿಷಯ ಏನ್ ಹಿಡಿದಿಯನ್ನ ಅದು ಹೇಳ್ಬೇಕಾಗಿದೆ ಹೌದ್ರಿಪ್ಪ. ಹೌದಿಲ್ಲ ಹೌದು ಶಿಲಾ ಕೆಡ್ಸಕ್ಕೆ ಬಂದವ್ರ ತ್ರಿಮೂರ್ತಿಗಳ ಯಾಕೆ ಅವರಿಗೆ ನಿಗಲಲ್ಲ ಆಕೆ ಮನೆಯೊಳಗ ತಮ್ಮ ಮುಖ ಇಟ್ಕೊಂಡು ಆಡಿಲ್ಲ ಇಲ್ಲ ತಮ್ಮ ಮೂರ್ತಿ ಮುಖ ಇಟ್ಕೊಂಡು ಆಡಿಲ್ಲ ಸಣ್ಣ ಕೂಸಾಗಿ ಆಕೆ ಮನೆಯೊಳಗ 9 ತಿಂಗಳ ಆಡ್ಯಾರ 9 ತಿಂಗಳ ಹೌದು ಹೌದಿಲ್ಲ ಹೌದು. ಎನ್ನ ಆಕಿ ಪತಿವ್ರತ ಧರ್ಮದ ಶಕ್ತಿ ಜಗತ್ತಿನ 3 ಲೋಕದಲ್ಲಿ ಕೀರ್ತಿ ಬೆಳೆದಾಕಿದ ಕೀರ್ತಿಯಾಗಿ ಬೆಳೆದ್ರಿಪ್ಪ. ಹೌದಿಲ್ಲ ಈ ಸದ್ಯ ಆದ್ರೂ ಕೂಡ ನಮ್ಮ ಹಾಲು ಮತ್ತು ಧರ್ಮದೊಳಗ ಸಣ್ಣ ಹನುಮಂತ ದೇವರು ಹಾಲು ಮತದೊಳಗ ಕೀರ್ತಿ ಮಾಡೋ ತಕೊಂಡು ಗುಡಿ ಕಟ್ಕೊಂಡು ಮೂರ್ತಿ ಇದೇ ನಮ್ಮ ಇಂಡಿ ಜಟ್ಟಬೇಕಾಕ ಹಾಲು ಮತದೊಳಗ ಕೀರ್ತಿ ಮಾಡಿ ಜಗತ್ತಿನೊಳಗ ದೇವರಾಗಿ ಮೂರ್ತಿ ಇಟ್ಟುಕೊಂಡಾರ ಗುಡಿಯೊಳಗ ಮೂರ್ತಿಯಾಗಿ ಬೆಳಿಕತ್ತದ ಅಭಿಷ್ ಬೆಳಿಕತ್ತದ ಹೌದ್ರಿಪ್ಪ. ಹೌದಿಲ್ಲ ಮೊದಲ ಕೀರ್ತಿ ಮಾಡ್ಯಾರ ತಿಳ್ಕೊಂಡು ಮೂರ್ತಿ ಗುಡಿಯೊಳಗ ಕೂತದ ಹೌದ್ರಿಪ್ಪ. ಇವತ್ತು ನನ್ನ ಅಪ್ಪ ಮಣ್ಣ ಮಾಲಿಂದ್ರ ಮೂರ್ತಿ ಗುಡಿಯೊಳಗ ಇರಬೇಕಾದ್ರ ಜಗತ್ತಿನೊಳಗ ಕೀರ್ತಿ ಬೆಳೆಸ್ಯಾನ ಹೌದ್ರಿಪ್ಪ. ಕಣ್ಣಿಗೆ ಸಾವಿರ ಭಾಗ್ಯ ಕೈತಿದ್ದ ಹಗಲ 12 ವರ್ಷ 12 ವರ್ಷ ಗುರುವಿನ ತಪಸ್ವರ ಗುರುವಿನ ಸೇವಾ ಮಾಡಿದಾನ ಹೌದಿಲ್ಲ ಪಾಂಡವರು ಕೊಟ್ಟ ಪುಷ್ಪ ನಾಗರನು ಸೀತಾವತ್ತನ್ನ ಮಣ್ಣ ಮಾಡಿದ್ರೆ ಗುರುವಿನ ಸೇವಾ ಮಾಡ್ಯಾನ ಅವನ ಕಾಲ ಮಾಡಿರ್ತಕ್ಕಂಥ ಸೇವಾದಾಗ ಅಂತವ್ರು ಯಾರು ಮಾಡಿಲ್ಲ ಹಂಗ ಕೀರ್ತಿ ಬೆಳೆಸ್ಯಾನ ಹೌದ್ರಿಪ್ಪ. ಹಂಗ ಅವ್ನು ಮಾಡಿ ಮಾಲಿಂಗರಾಗಿರ್ತಕ್ಕಂಥ ಗುರುವಿಗೆ ಧೂಪಾರ್ತಿ ಎತ್ತಿ ಬೆಳಗ್ತಿದ್ದ ಮರುತ ಮಂಡಲದಿಂದ ಕೀರ್ತಿ ಕೈಲಾಸಕ್ಕೆ ಹೋಗದ ಮಾಳಪ್ಪಂದ ಕೈಲಾಸಕ ಹೌದ್ರಿಪ್ಪ. ಇದು ಒಂದೇ ಕತ್ತಿ ಹೇಳ್ಬೇಕಾದ್ರೆ ಅರ್ಧ ತಾಸು ಮ್ಯಾಲ ಆಗ್ತದೆ ಹೇಳುದಿಲ್ಲ ಕತ್ತಿ ಅಷ್ಟೇ ಶಾರ್ಟ್ ನಾಗ ಮುಗಿಸ್ಬಿಡ್ತೀನಿ ನನ್ನ ಶಾರ್ಟ್ ಟೈಮ್ ಶೇಪ್ ಹೌದಿಲ್ಲ ಮರ್ತೆಲ್ಲ ಅಡ್ಗ ಮಾಡಕ್ ಅವಾಗ ಕೈಲಾಸದಾಗ ಪಾರ್ವತಿ ಕೇಳ್ತಾರತ್ತ ಪತಿದೇವ್ರನ್ನ ಏನಂತ ಕೇಳ್ತಾರ್ರಿಪ್ಪ ಪಗಡಿ ಆಟ ಆಡ್ತಿದ್ರು ಪತಿದೇವ ಮರ್ತ ಮಂಡಲದಿಂದ ಹೋಮದ ಹೋಗಿ ಮ್ಯಾಲ ಕೈಲಾಸಕ್ಕೆ ಬಂದ ಮುಟ್ಲಿಕ್ಕತ್ತವ ಇಂಥ ಭಕ್ತಿ ಮಾಡ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂತ ಕೇಳತ್ತಕ್ಕೆ ಹೌದ್ರಿಪ್ಪ. ಅವಾಗ ಶಿರಡೋನ ಮಠದಾಗ ಶಿಷ್ಯ ಮಾಲಿಂಗರಾಯ ಗುರು ಭೈರಪ್ಪನ ಸೇವಾ ಮಾಡ್ಯಾನ ಅವನ 3 ಲೋಕದಲ್ಲಿ ಭಕ್ತಿ ಹೆಚ್ಚಾನ ಅವನ ಕೀರ್ತಿ ಹತ್ತಿರದಂತ ತಿಳ್ಕೊಂಡು ಮರ್ತ್ಯದಿಂದ ಕೈಲಾಸಕ್ಕೆ ಹೋಮದ ಹೋಗಿ ಬಂದೈತಿ ಅಂತೇಳಿ ಪಾರ್ವತದೇವಿಗೆ ಪರಮಾತ್ಮ ಹೇಳಿದಾಗ ಅವ್ನ ಮಾಳಪ್ಪ ಎಂತವದನಂತ ನೋಡ್ಕೊಂಡು ನೋಡಿ ಬರು ನಡಿ ಅಂತ ತಿಳ್ಕೊಂಡು ಮರ್ತ್ಯಕ್ಕೆ ಬಂದ್ರು ಎಲ್ಲಾ ಇಲ್ಲೆಲ್ಲ ಪವಾಡ ಬಾಳ ಹುಡುಗ ಬೇಡ್ರಿಪ್ಪ ಹೌದಿಲ್ಲ ಮರ್ತ್ಯಕ್ಕೆ ಬಂದ ಅಲ್ಲಿ ಮುಂದೆ ಯಾಕಪ್ಪ ಅಂದ್ರೆ ಈ ಸದ್ಯ ಮಾಲಿಂಗರಾಯನ ಕೀರ್ತಿ ಉಳಿದ ತಿಳ್ಕೊಂಡು ಜಗತ್ತಿನಾಗ ಕೀರ್ತಿ ಬೆಳೆಸೋಣ ತಿಳ್ಕೊಂಡು ಕೈಲಾಸದಿಂದ ಮುಂಡಾಸ ಬರ್ತದ ಮಾಲಿಂಗರಾಯಿಗೆ ಮುಂಡಾಸ ಬರ್ತದ ಹೌದ್ರಿಪ್ಪ. ಹೌದಿಲ್ಲ ಮಾಲಿಂಗರಾಯ ಕೀರ್ತಿ ಮಾಡ್ಯಾನ ತಿಳ್ಕೊಂಡು ಮೂರ್ತಿ ಗುಡಿ ಒಳಗೆ ಕೂತದ ರೇವಣ ಶುದ್ಧ ಪವಾಡ ಮಾಡ್ಯಾನ ಪವಾಡದ ಕೀರ್ತಿ ಅಂದ್ರೆ ಪವಾಡ ಹೌದಿಲ್ಲ ಪವಾಡ ಮಾಡ್ಯಾನ ತಿಳ್ಕೊಂಡು ಅವನ ಮೂರ್ತಿ ಗುಡಿ ಒಳಗೆ ಕೂತದ ಅಮಾವಾಸ್ಯದ 7 ಯುಗದಾಗ ಭಕ್ತಿ ಮಾಡಿ ಕೊನೆಯದಾಗ 7ನೇ ಯುಗದಾಗ ಅಮಾವಾಸ್ಯದ ಅನಿಸ್ಕೊಂಡಾನ ತಿಳ್ಕೊಂಡು ಅವನ ಕೀರ್ತಿ ಹಬ್ಬದ ತಿಳ್ಕೊಂಡು ಅವನ ಮೂರ್ತಿ ಮೊಮ್ಮೆಟ್ಟ ಗುಡ್ಡದಾಗ ಕೂತದ ಹೌದ್ರಿಪ್ಪ. ಹೌದಿಲ್ಲ ನಾಯಕ ಯಾಕಪ್ಪ ಅಂದ್ರ ಸಣ್ಣ ಇದ್ದಂತ ಸಂದರ್ಭ ಜಾಗ ಜಪನ ಮಾಡಿ ಬೀರಂಗನಾಗ ಲಾಲಿ ಹಾಡಿ ಬೀರಪ್ಪನ ಗಳಿಸಿ ಜಗತ್ತಿನಾಗ ಕೀರ್ತಿ ಉಳಿಸ ತಿಳ್ಕೊಂಡು ಚಿಂಚಲಿಯೊಳಗ ಮೂರ್ತಿ ಆಗ್ಯದ ಮೂರ್ತಿ ಆಗ್ಯದ ಮಾಯಕ್ಕನ ಮೂರ್ತಿ ಆಗ್ಯದ್ರಿಪ್ಪ. ಹೌದಿಲ್ಲ ಹಾಗಾಗಿ ಕೀರ್ತಿ ಬೆಳೆದ್ರೆ ಮೂರ್ತಿಗೆ ಬೆಲೆ ಐತಿ ಅನ್ನುವಂತ ಮಾತನ್ನ ಹೇಳಿ ಹಾಳು ಮಾತಾಡ ದೈವಿಕ ಬೇಸರ ಆಗಲಾರದನೆ ಮುಂದಿನ ಸಮಯನಾಗ ಅನ್ನ ಏನು ಮಾತಾಡ್ಲಿ ಹಾಳು ಮಾತಾಡಿ ದೈವಿಕ ಬೇಸರ ಆಗಲಾರದನೆ ಯಾಕಂದ್ರೆ ಮೂರ್ತಿ ಮತ್ತು ಕೀರ್ತಿ ಪ್ರಥಮವಾಗಿ ಚರ್ಚೆ ಮಾಡ್ಲಿಕ್ಕೆ